ಈ ಪ್ರಕೃತಿಯಲ್ಲಿ ಗಾಳಿ ಅಂತ ಬರುತ್ತೆ, ಕಾಣೋದಿಲ್ಲ. ಸಂವೇದನಶೀಲತೆ ಬರುತ್ತೆ. ಗಾಳಿ ಜೋರ್ ಬಿಡುತ್ತೆ, ಸ್ವಲ್ಪ ಓಡಾಟ ಶುರುವಾಯ್ತು, ಭಯ ಆಗುತ್ತಲ್ವಾ? ಅಪ್ಪ ಅಮ್ಮ ಫ್ರೆಂಡು ಟೀಚರ್ ಇದ್ದಾರೆ. ಆಗ ನಿಮ್ಗೊಂದು ಮೊಬೈಲ್ ಇತ್ತಲ್ಲಿ ಫೋನ್ ರಿಂಗ್ ಆಗಿಬಿಡ್ತು. ಮೊಬೈಲ್ ಇದ್ರೆ ಗೊತ್ತಲ್ವಾ, ಕೊರೋನಾ ಬಂದ್ಮೇಲೆ ಅದೇ ನಿಮ್ಗೊಂದು ಟೀಚರ್ ಆಗಿಬಿಟ್ಟು ಆಯ್ತಾ. ಆಗ ಫೋನ್ ರಿಂಗ್ ಆಗುತ್ತೆ, ರಿಸೀವ್ ಮಾಡ್ತೀರಿ, ಹಲೋ ಅಂತ ಹೇಳ್ತೀರಿ. ಸರ್ ಹೇಳಿದ್ರು ನಮಸ್ತೆ ಅಂತ ಹೇಳ್ಬೇಕು, ಶರಣಾರ್ಥಿ ಅಂತ ಹೇಳ್ಬೇಕು ಅಂತ ನಾವು ಅನ್ನೋದನ್ನ ಇವತ್ತು ಇಟ್ಕೊಂಡಿದ್ದೀವಿ. ಹೌದಾ? ಹಲೋ ಅಂತ ಹೇಳ್ತೀರಿ, ಅವ್ರು ಜೋರ್ ಕೂಗ್ತಿದ್ದಾರೆ. ಏ ಮಕ್ಕಳೇ, ನಿಮ್ ಬೋಟು ಗಾಳಿ ಸಿಲುಕೋ ಅವಕಾಶ ಇದೆ, ಹೇಳಿಕ್ಕಾಗಲ್ಲ, ಗಾಳಿ ಜೋರ್ ಬರುತ್ತೆ. ನಿಮ್ ಬೋಟ್ ಏನಾದ್ರು ಅಲುಗಾಡಿದ್ರೆ ಬಾರ ಆಗಕ್ಕೆ ಎಷ್ಟು ಜನ ಇದ್ದೀರಿ? 5 ಜನ ಇದ್ದೀರಿ. ನೀವು ಹೋಗ್ತೀರಾ 5 ಜನ? ಬೇಡ ಬೇಡ, 5 ಜನ ಹೋಗೋದು ಬೇಡ. ಮತ್ತೆ ನೀವು ಯಾರನ್ನಾದ್ರೂ ಒಬ್ಬರನ್ನು ನಿಲ್ಲಿಸ್ಬಿಡಿ ಅಂತ. ಯಾರು ನಿಲ್ಲಿಸ್ತೀರಿ? ಮೇಡಮ್ ನೀವು ನಾವೇ ಅಂದ್ರು ಬಂದು ಶಾಲೆ ಯೂನಿಫಾರ್ಮ್ ಕೊಟ್ಟು ಹೇಳಿದ್ದು ಕೊಟ್ಟಿದ್ದಾರೆ. ನೋಡಿ, ನೀವೇ ಹೇಳ್ಬಿಟ್ರೆ ತೋಟಗಳಿಗೆ ಹೋಗುತ್ತೆ, ನೀವೇ ನಿಲ್ತೀರಿ, ಯಾರು ನಿಲ್ಲಿಸ್ತೀರಿ? ಮಾಡ್ಬೇಕು. ಅವನು ಫ್ರೆಂಡ್ ಇಟ್ಕೊಂಡಿದ್ದಾನೆ. ಸರಿ ಫ್ರೆಂಡ್ಸ್ ಅಲ್ವಾ, ಪ್ಲೀಸ್ ಕಣೋ, ನಾನು ನಿಮ್ಗೆ ಮಿಸ್ ಮಾಡ್ಕೊಡ್ತೇನೆ, ಸಾರಿ, ಕ್ಷಮೆ ಇರ್ಲಿ ಅಂತ ನೀವು ಫ್ರೆಂಡ್ ಎಲ್ಲ ಬಿಡ್ತೀರಿ. ಫ್ರೆಂಡ್ ಹೋಗಿದ್ರೆ ರೆಡಿ ಆಯ್ತು. ಫ್ರೆಂಡು ನಿಮಗೋಸ್ಕರ, ಸ್ನೇಹಿತ ಅಲ್ವಾ, ಗೆಳೆಯ ನಿಮಗೋಸ್ಕರ ಜೀವ ಕೊಡ್ತಾನೆ ಆಯ್ತು ಅಂತ ಹೋದ. ಈಗ ಎಷ್ಟು ಜನ ಇದ್ದೀರಿ ಸರ್? ಲೆಕ್ಕ ಸರಿ ಇದ್ದಾರೆ. ಆದ್ರೆ ಮಕ್ಕಳೇ, 5 ಜನ ಇರುವಾಗ ನಿಮಗಾಗೋ ಸಂತಸ, ಖುಷಿ, ಆನಂದ ಈಗಿಲ್ಲ. ಫ್ರೆಂಡ್ ಕಳ್ಕೊಂಡಿದ್ದೀರಿ ಅಂದ್ರೆ ಅಲ್ವಾ, ನೋವಾಗ್ತಿದೆ, ಕಳ್ಕೊಂಡಿದ್ದೀರಿ, ಫ್ರೆಂಡ್ ಕಳ್ಕೊಂಡಿದ್ದೀರಿ. ಈಗ 4 ಜನ ಹೋಗ್ತಿದ್ದೀರಿ, ಸ್ವಲ್ಪ ದೂರ ಹೋದ್ರಿ. ಅಪ್ಪ ನಮ್ಮ ಶಾಲೆ ಬಂದ್ರೆ ಸಾಕಪ್ಪ, ಚೆನ್ನಾಗಿ ನಾವು ಶಾಲೆಗೆ ನಮ್ಮವ್ರು ಕರ್ಕೊಂಡು ಸಾಕು ಅಂತಿದ್ದೀರಿ. ಮತ್ತೆ ಬರಬಾರ್ದು ಫೋನ್ ಅನ್ಕೊಂಡ್ರೆ ಅದೇ ಫೋನ್ ರಿಂಗ್ ಆಯ್ತು. ಈಗ ಏನ್ ಮಾಡ್ತೀರಿ? ನೆನಪಿಟ್ಕೊಳ್ಳಿ, ಎಂಬೋ ಜಾನ ಉತ್ತರ ಅಲ್ಲ, ಕರೆಕ್ಟ್ ಉತ್ತರ. ಏನ್ ಮಾಡ್ತೀರಿ? ರಿಸೀವ್ ಮಾಡ್ಬೇಕು ಬೇಡ ಅಂತ ಅನ್ಸಲ್ವಾ? ಏನಾದ್ರೂ ಬೇರೆ ಇದ್ರೆ ಆಯ್ತು, ಏನಾದ್ರೂ ಒಳ್ಳೇದಿದ್ರೆ ಫ್ರೆಂಡ್ಸ್ ಹತ್ಸ್ಕೊಂಡ್ ಬರಪ್ಪ ಅಂತಂದ್ರೆ ಅಂತ ಖುಷಿ ಆಗುತ್ತೆ. ಫೋನ್ ಎತ್ತೀರಿ, ಮತ್ತವ್ರ ಅದೇ ಜೋರ್ಗೊನೆ ಹೇಳ್ತೀರ. ಅಲ್ಲ ಕಂಡ್ರು, ಇನ್ನೂ ಶಾಲೆ ಹೋಗ್ತಿದ್ದೀರಾ, ನಿಮ್ಗೆ ಶಾಲೆ ಹುಚ್ಚು ಬಿಟ್ಟಿಲ್ವಾ? ಎಷ್ಟು ಗಾಳಿ ಬೀಸುತ್ತೆ, ಅಷ್ಟು ಮೋಡ ಆಗಿದೆ, ಮಳೆ ಬಂದ್ರೆ ಬೋಟೆ ತುಂಬ ಹೋಗುತ್ತೆ, ಗಾಳಿ ಬಿಟ್ರೆ ಬೋಟೆ ಮುಳುಗೋಗುತ್ತೆ. ಮನೆಗೆ ಹೋಗ್ರು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ನಾವು ಬಂದ್ಬಿಟ್ಟಿದ್ದೀವಿ ಅಂತ ಕೇಳ್ತೀರಿ ಅಲ್ವಾ? ನಾವು ಭಗವಂತನ ಕೇಳ್ಕೊಳ್ಳಲ್ಲ, ಕಷ್ಟ ಬಂದು ಏನಾದ್ರು ಮಾಡಪ್ಪ ಅಂತ. ಆಗ ಅವನು ಹೇಳ್ತಾನೆ, ಇನ್ನೊಬ್ಬರನ್ನ ಯಾರಾದ್ರೂ ಇಳಿಸ್ಬಿಡ್ರಿ, ನೀವು ಅಷ್ಟೇ ಖುಷಿಯಾಗಿ ಹೋಗ್ಬೋದು, ಭಾರ ಆಗುತ್ತೆ, ಬೋಟ್ ಬೇಗ ಇಳಿಸಿ ಹೋಗ್ಬಿಡಿ ಅಂತಾರೆ. ಯಾರು ಇಳಿಸ್ತೀರಿ? 4 ಜನರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಲಿತಿರೋ ಶಿಕ್ಷಣ ಹೋಗಿದ್ರಿ. ಈಗ 4 ಜನ, ಅಪ್ಪ ಅಮ್ಮ ನೀವು ಟೀಚರ್. ಟೀಚರ್ ನಮಗೆ ಪ್ರೈಮರಿ ಶಾಲೆ ಟೀಚರ್ ಆದ್ರೆ ನಾವು ಹೈಸ್ಕೂಲ್ ಮಕ್ಕಳು ಟೀಚರ್ ನೋಡ್ಕೊಳ್ತಾರೆ, ಬೇಡ. ಸರಿ, ಈಗ ಎಷ್ಟು ಜನ ಇದ್ದೀರಿ? ಸರಿ ಆಯ್ತು. ಶಾಲೆ ಹತ್ರ ಬಂತು. ಶಾಲೆ ಕಾಂಪೌಂಡಿನಲ್ಲಿ ತಳಿರ ತೋರಣ ಇದೆ, ಎಲ್ಲ ಕಟ್ಟಿದ್ದಾರೆ, ಬಾಳೆ ಗೊನೆ ಕಟ್ಟಿದ್ದಾರೆ, ಹೂವಿನ ಎಲ್ಲ ಮಕ್ಕಳಂದ. ನಿಮ್ಮ ಮುಖದಲ್ಲಿ ಸಂತಸ ಇಲ್ಲ, ಸತ್ಯ ಅಲ್ವಾ ಮಕ್ಕಳೇ? ಖುಷಿ ಇಲ್ಲ. ಆದ್ರೆ ಆ ಗೇಟಿನ ಹತ್ರ ಒಂದಿಬ್ರು ಪೊಲೀಸ್ ಮ್ಯಾನ್ಗಳು ಕೂತಿದ್ರು. ಅಲ್ಲಿ ದೂರದಲ್ಲಿ ಇಬ್ರು ಅಜ್ಜ ಅಜ್ಜಿ 2 ಕುರ್ಚಿಯಲ್ಲಿ ಕೂತಿದ್ದಾರೆ. ಬೇರೆ ಸರಿ ಕಾಣಲ್ಲ ಪಾಪ. ಅಲ್ಲ ಪೊಲೀಸಪ್ಪ, ನನ್ನ ಮೊಮ್ಮಗ, ಇವ್ರ ಫ್ರೆಂಡು, ಇವ್ರ ಗೆಳೆಯ ಅಂತಿದ್ದಲ್ಲ, ಇವ್ರ ಜೊತೆ ಬರ್ತಾನೆ ಅಂತಿದ್ದಪ್ಪ, ನಾನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತ ವಯಸ್ಸಾದ ಅಜ್ಜ ಕುಂಟುತ್ತ ಕೋಲ್ ಹಿಡ್ಕೊಂಡು ಬರ್ತಾನೆ. ಅಮ್ಮ ಹಿಂದೆ ಬರ್ತಾಳೆ, ನೀವ್ ಬೇರೆ ಮುಖದಲ್ಲಿ ನಗು ಇಲ್ಲ. ಬಂದು ಕೇಳ್ತಾನೆ, ಏ ನನ್ನ ಮೊಮ್ಮಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸತ್ಯ ಗೊತ್ತಾದ್ರೆ ಆ ವಯಸ್ಸಾಗೋ ಜೀವ ಒಡೆದು ಹೋಗುತ್ತೆ. ಏನ್ ಹೇಳ್ತೀರಿ? ಬರಲ್ಲ, ಇರೋದು ಒಂದೇ ಬೋಟ್, ನಿಮ್ದೇ ಶಾಲೆಗೆ ಬರೋ ಬೋಟು, ಲಾಸ್ಟ್ ಬೋಟು. HM ಕಾಣ್ತಿದ್ದಾರೆ, ಟೀಚರ್ ಕಾಣ್ತಿಲ್ಲ, ನಿಮ್ ಫ್ರೆಂಡ್ ಕಾಣ್ತಿಲ್ಲ, ಕೇಳ್ತಿದ್ದಾರೆ. ಏನ್ ಮಾಡ್ತಾರೆ? ಅಲ್ಲ ಕಣ್ರು, ನಮ್ಮ
ಅಮ್ಮ ನಿಮ್ಮ ಅಜ್ಜ ಅಜ್ಜಿ ಏನಾದ್ರು ಅದೇ ಗೇಟ್ ಹತ್ರ ಅದೇ ಪೊಲೀಸ್ ಹತ್ರ ನಿಂತ್ಕೊಂಡು ನನ್ನ ಮೊಮ್ಮಗಳು ಬರ್ತಾಳೆ ಅಂತ ಕಾಯ್ತಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ ನಂಬಿಸಿ ನಿಮ್ಮನ್ನು ಬೋಟ್ ಕರ್ಕೊಂಡು ಹೋಗಿ ಇದೇ ತರ ಫೋನ್ ಬಂತು ಅಂತ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಕೊಟ್ಬಿಡಿಲ್ಲ ಅಂತ ನೋಡು. ಸರಿ ಮಕ್ಕಳೇ, ಈಗ ವಾಪಸ್ ನಾವು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ತಪ್ಪು ಮಾಡಿದ್ರು ಮೇಡಮ್, ಅಲ್ಲೊಂದು ಚಿಕ್ಕ ತಪ್ಪು ಮಾಡಿದ್ರು. ಏನ್ ಗೊತ್ತಾ, ಆಳ ಮೇಲೆ ಕೇಳಿದ್ರೆ ಮಾತ್ರ ತಪ್ಪು ಏನು ಅಂತ ಅರಿವಾಗತ್ತೆ. ಏನ್ ಮಾಡಿದ್ವಿ ಗೊತ್ತಾ, ಬೋಟ್ ಯಾರು? ಶಾಲೆಯವರು ಕೊಡಿಸಿದಲ್ವಾ? ಬೋಟ್ ಕಲಿಸಿದವ್ರು ಯಾರು? ನಿಮ್ ಜೊತೆ ಇದ್ರಲ್ವಾ? ನಿಮ್ ಜೊತೆ ಆಟ ಆಡ್ತಾ, ಊಟಕ್ಕೆ ಹೋಗ್ತಾ, ಶಾಲೆ ಬಿಟ್ಟ ಮೇಲೆ ಬ್ಯಾಗ್ ಹಾಕೊಂಡು ಮನೆಗೆ ಹೋಗ್ತಾ, ಬಿದ್ದಾಗ ನಿಮ್ ಕೈ ಒರೆಸ್ತಾ ನಿಮ್ ಫ್ರೆಂಡ್ ನಿಮ್ ಜೊತೆ ಇದ್ರಲ್ವಾ? ಅಪ್ಪ ಅಮ್ಮ ಧೈರ್ಯ ತುಂಬಿದ್ರಲ್ಲೋ?